ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೋಟೆ ಹುಡುಗ ಮಾತಾಡ್ತಾ ಇದ್ದೀನಿ. ಇವತ್ತು ನಾ ವಿಡಿಯೋದಲ್ಲಿ ಒಂದು ಘಟನೆ ಬಗ್ಗೆ ತಿಳ್ಸಕ್ ಬಂದಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಪ್ರೆಸೆಂಟ್ ಪ್ರಪಂಚದಲ್ಲಿ ಯಾರೆಲ್ಲ ಲವ್ ಮಾಡ್ತಾ ಇದ್ದೀರಾ, ಹುಡುಗಿರಾಗ್ಲಿ ಹುಡುಗರಾಗ್ಲಿ, ಮಿಸ್ ಮಾಡದೆ ಈ ವಿಡಿಯೋನ ನೋಡ್ಲೇಬೇಕು ಗುರು. ಯಾಕಪ್ಪ ಅಂತ ಹೇಳಿದ್ರೆ, ಈ ಘಟನೆ ನಡೆದಿರೋದು ಮಹಾರಾಷ್ಟ್ರದ ಪುಣೆಯಲ್ಲಿ. ಒಬ್ಬ 26 ವರ್ಷದ ಹುಡುಗ ಗುರು, ಕೇತನ್ ಅಗರ್ವಾಲ್ ಅಂತ ಹೇಳಿ, ಸಿಯಾ ಅನ್ನೋ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿರುತ್ತೆ. ಇನ್ನೇನು ನವೆಂಬರ್ ತಿಂಗಳಲ್ಲಿ ಅವರ ಮದುವೆ ಕೂಡ ನಡಿಬೇಕು. ಅದಕ್ಕೋಸ್ಕರ ಅವನು ರಾಜಸ್ಥಾನದಲ್ಲಿ ಒಂದು ದೊಡ್ಡ ಅರಮನೆಯನ್ನೇ ಬುಕ್ ಮಾಡಿರ್ತಾನೆ. ಅವನು ಅಗರ್ಭ ಶ್ರೀಮಂತ ಕೂಡ. 17 ಕೋಟಿ ಕೊಟ್ಟು ಒಂದು ಅರಮನೆಯನ್ನ ಬುಕ್ ಮಾಡಿರ್ತಾನೆ ಮದುವೆ ಆಗೋಕ್ಕೋಸ್ಕರ. ಆದ್ರೆ ಒಂದು 2-3 ದಿನದಿಂದ ಆ ಸಿಯಾ ಅನ್ನೋಳ ಬರ್ತ್ಡೇ ಕೂಡ ಇರುತ್ತೆ. ಅವಳು ಈ ಹುಡುಗನಿಗೆ, ಕೇತನ್ ಅಗರ್ವಾಲ್ ಅನ್ನೋನಿಗೆ ಕಾಲ್ ಮಾಡಿ, ನನ್ನ ಬರ್ತ್ಡೇನ ನೀನು ಸರ್ಪ್ರೈಸ್ ಆಗಿ ಮಾಡ್ಬೇಕು, ಆಮೇಲೆ ಫೋಟೋ ಶೂಟ್ ಕೂಡ ಮಾಡ್ಸೋಣ, ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಹೇಳಿ ಅವನ್ನ ಒಂದು ಜಾಗಕ್ಕೆ ಫಿಕ್ಸ್ ಮಾಡಿ ಅಲ್ಲಿಗೆ ಬರಕ್ ಹೇಳ್ತಾಳೆ ಗುರು. ಆದ್ರೆ ಇವಳು ಎಂತ ಕಿತ್ತೋದವಳು ಅಂದ್ರೆ ಗುರು, ಈ ತರ ಎಲ್ಲ ಹುಡುಗಿರು ಇರ್ತಾರ ಅಂತ ನೀವು ಯೋಚನೆ ಮಾಡ್ತೀರಾ? ಎಂಗೇಜ್ಮೆಂಟ್ ಆಗಿರುತ್ತೆ, ಆದ್ರೂ ಕೂಡ ಅವಳು ಅಲ್ಲಿ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ನ ಫಿಕ್ಸ್ ಮಾಡಿ ಲೊಕೇಶನ್ ನ ಕಳಿಸಿ, ಇಲ್ಲಿಗೆ ಬಾ ಬರ್ತ್ಡೇ ಮಾಡು ಮತ್ತೆ ಫೋಟೋ ಶೂಟ್ ಮಾಡ್ಸೋಣ ಅಂತ ಹೇಳಿ ಅವನ್ನ ಕರ್ಕ ಬಂದು ಫೋಟೋ ತೆಗಿಯೋ ನೆಪದಲ್ಲಿ ನಿಲ್ಸಿ ಅವನ್ನ 400 ಅಡಿ ಎತ್ತರದಿಂದ ಕೆಳಗಡೆ ಬೀಳ್ಸಿ ಸಾಯಿಸ್ಬಿಟ್ಟಿದ್ದಾಳೆ ಗುರು. ಏನ್ ಹೇಳ್ತೀರಾ ಈಗಿನ ಕಾಲದ ಹುಡುಗಿರಿಗೆ? ತುಂಬಾ ಜನ ಹೇಳ್ತಿದ್ರಲ್ಲಪ್ಪ, ಹುಡುಗಿರೆಲ್ಲ ದುಡ್ಡಿರೋನ್ಗೆ ಹೋಗೋದು, ದುಡ್ಡು ಇದ್ರೆ ಏನ್ ಬೇಕಾದ್ರೂ ಹುಡುಗಿರ್ ಬಂದ್ಬಿಡ್ತಾರೆ ಅಂತ. ಇವನ ಹತ್ರ ದುಡ್ಡಿತ್ತು, ಒಳ್ಳೆ ಹುಡುಗ, ನೋಡಕ್ಕೂ ಚೆನ್ನಾಗಿದ್ದ, ಮತ್ತೆ ಇನ್ನೇನ್ ಬೇಕು ಗುರು ಹುಡುಗಿರ್ಗೆ? ಇನ್ನೇನ್ ಬೇಕು? ಇಂಥ ಕಿತ್ತೋದವಳು ಮಾಡಿರೋ ಕೆಲಸ ಇವನು ಎಕ್ಸಿದ್ನಂತೆ ಒಬ್ಬ ಚೇತನ್ ಚೌಧರಿ ಅಂತ ಹೇಳಿ, ಅವನ ಜೊತೆ ಸೇರ್ಕೊಂಡು ಈ ತರ ಕೆಲಸ ಮಾಡಿದ್ದಾಳೆ. ಕೆಳಗಡೆ ತಳ್ಳಿ ಸಾಯಿಸಿದ್ದಲ್ಲದೆ ನಾಟಕ ಬೇರೆ ಆಡವಳಂತೆ. ನೋಡಿ ಸ್ಟಿಪ್ ಆಗಿ ಬಿದ್ದುಬಿಟ್ರು ಅಂತ ಹೇಳಿ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ, ಅವಳ ಹೇಳಿಕೆ ಕೊಡ್ಬೇಕಾದ್ರೆ ಅನುಮಾನ ಬಂದು ಮತ್ತೆ ಚಾಟಿಂಗು, ಕಾಲು, ಫೋನ್ ಲಿಸ್ಟ್ ಎಲ್ಲ ತೆಗೆದು ಆಮೇಲೆ ಅವಳು ಒಪ್ಕೊಂಡಿದ್ದಾಳೆ, ನಾನೇ ಮಾಡಿದ್ದು ಈ ತರ ಅಂತ ಹೇಳಿ. ನನಗೊಂದು ಅರ್ಥ ಆಯ್ತಲ್ಲ ಗುರು, ಈ ಪ್ರಪಂಚದಲ್ಲಿ ಹುಡುಗಿರಿಗೆ ಇನ್ಯಾವ ತರ ಹುಡುಗ ಬೇಕು? ದುಡ್ಡಿರೋನು ಇದ್ದ, ನೋಡಕ್ ಚೆನ್ನಾಗಿದ್ದ, ಒಳ್ಳೆ ಜಾಬಲ್ಲಿ ಇದ್ದ, ಮದ್ವೆನು ಅದ್ದೂರಿಯಾಗಿ ಅರಮನೆಯಲ್ಲಿ 17 ಕೋಟಿ ಕೊಟ್ಟು ಮದುವೆ ಮಾಡಕ್ಕೆ ರೆಡಿ ಆಗಿದ್ದ ಗುರು. ಬುಕ್ಕು ಮಾಡಿದ್ನಂತೆ ರಾಜಸ್ಥಾನದಲ್ಲಿ ಒಂದು ಪ್ಯಾಲೇಸ್ ಅಲ್ಲಿ. ಇನ್ನೇನ್ ಬೇಕು ಗುರು ಇಂಥವ್ರಿಗೆ? ಇನ್ಯಾವ ಕೀಳು ಮನಸ್ಥಿತಿ ಇರ್ಬೇಕು ಕೆಲವೊಂದಷ್ಟು ಜನ ಹುಡುಗಿರಿಗೆ. ಬತ್ತ ಹೆಂಗಾಗೈತೆ ಅಂದ್ರೆ, ಈ ಲವ್, ಮದುವೆ ಅಂದ್ರೇನೆ ಸಿಕ್ಕಾಬಟ್ಟೆ ಭಯ ಆಯ್ತೈತೆ ಇವಾಗ ಹುಡುಗರಿಗೆ. ಹಿಂದೆ ಎಲ್ಲ ಕೇಳ್ತಾ ಇದ್ರಿ, ಒಂದ್ ಹುಡುಗಿ ಕೊಲೆ ಮಾಡ್ಬಿಟ್ರು ಫ್ಯಾಮಿಲಿಲಿ ಅಂತ ಹೇಳಿ. ಇತ್ತೀಚೆಗೆ ಬರೀ ಹುಡುಗರನ್ನ ಸಾಯಿಸ್ತವ್ರೆ. ನಾನು ಒಂದು ವಿಚಾರ ಹೇಳ್ತೀನಪ್ಪ, ಹುಡುಗರಿಗಾಗ್ಲಿ ನಿಮಗೆ ಮದುವೆ ಫಿಕ್ಸ್ ಆಯ್ತಾ, ಇಬ್ರು ಕೂತ್ಕೊಂಡು ಮಾತಾಡ್ರಿ. ನೀವಿಬ್ರು ಒಟ್ಟಿಗೆ ಜೀವನ ನಡ್ಸಕ್ ಆಗುತ್ತಾ, ಹೊಂದಾಣಿಕೆ ಆಗ್ತೀರಾ? ಇಷ್ಟ ಇಲ್ಲ ಅಂದ್ರೆ ಅಲ್ಲಿಗೆ ಡ್ರಾಪ್ ಮಾಡ್ಬಿಡಿ. ಅದನ್ನ ಬಿಟ್ಟು ಎಂಗೇಜ್ಮೆಂಟ್ ಆಗಿ ಇಲ್ಲಿ ಕರ್ಕ ಬಂದು ಕೊಲೆ ಮಾಡಿ, ಯಾವ ಹಣ ಬರ ಗುರು ಇದು? ಟ್ರೂ ಆಗಿ ಲವ್ ಮಾಡೋರ್ಗೆ, ಟ್ರೂ ಆಗಿ ಇವಾಗ ಮನೇಲಿ ಒಪ್ಸಿ ಮದ್ವೆ ಆಗೋರ್ಗೂ ಕೂಡ ಭಯ ಆಗುತ್ತೆ. ಹುಡುಗಿ ಯಾವ ತರ ಇದ್ದಾಳೋ, ಯಾವನ್ ಜೊತೆ ಇದ್ದಾಳೋ, ಯಾವನ್ನ ಕರ್ಕೊಂಬಂದು ಇನ್ಯಾವತ್ ಕೊಲೆ ಮಾಡ್ತಾಳೋ. ಯಾಕ್ರಮ್ಮ ಈ ತರ ಕಂಡವ್ರ ಮನೆ ಗಂಡು ಮಕ್ಳ ಜೊತೆ ಆಟ ಆಡಿ ಅವ್ರ ಜೀವಗಳನ್ನ ಬಲಿ ತಗಂತ ಇದೀರ ನೀವೆಲ್ಲ? ಈ ತರ ಚಪ್ಪರ್ ಸೋಗೆಗಳನ್ನ ಬಿಡ್ಬೇಕು ಹುಡುಗಿರು ಕೆಲವೊಂದಷ್ಟು ಜನ. ನಿಜವಾಗ್ಲೂ ಈ ಘಟನೆ ನೋಡಿದ್ಮೇಲಂತೂ ಸಿಕ್ಕಾಬಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀರಲ್ಲ, ಆ ಹುಡುಗಿಗೆ ಹಂಗ್ ಮಾಡ್ಬಿಡಿ. ಇದೇ ಏನಾದ್ರೂ ಒಂದು ಹುಡುಗ ಮಾಡಿದ್ರೆ ತಪ್ಪನ, ಒಂದ್ ಹುಡುಗ ಇದೇ ತಪ್ಪೇನಾದ್ರೂ ಮಾಡಿದ್ರೆ ಎಷ್ಟು ಜನ ರೊಚ್ಕೆದ್ ಬಿಟ್ರು ಅವರು ಸೋಷಿಯಲ್ ಮೀಡಿಯಾದಲ್ಲಿ. ಅವ್ನ ಹಂಗ್ ಮಾಡ್ಬಿಡಿ, ಹಿಂಗ್ ಮಾಡ್ಬಿಡಿ ಅಂತ. ಇವತ್ತು ಆ ಹುಡುಗಿ ತಪ್ಪು ಮಾಡೋಳಿ, ಬನ್ರಿ ಮಾತಾಡಿ ನೋಡೋಣ. ಇನ್ನೇನ್ ಬೇಕು ಗುರು? ದುಡ್ಡಿತ್ತು, ಕಾಸಿತ್ತು, ಹಣ, ಆಸ್ತಿ, ಅಂತಸ್ತು ಎಲ್ಲ ಇತ್ತು, ಬೇಕಾದಂಗಿತ್ತು ಗುರು. ಕೊಲೆ ಮಾಡೋ ಅಂತದ್ ಏನಿತ್ತು, ನನ್ಗೆ ಇಷ್ಟ ಇಲ್ಲ ಅನ್ಬಿಟ್ಟು ಹೋಗೋದಾಗಿತ್ತಲ್ಲ. ಇಂಥ ಚಪ್ಪರ್ ನನಗೆ ಕೆಟ್ಟದಾಗ ಬರುತ್ತೆ. ಹುಡುಗಿಯರಿಗೆ ಬೈಬಾರ್ದು ಅಂತ ಹೇಳ್ತೀರಿ. ಈ ಕೆಲವೊಂದಷ್ಟು ಜನ ಹುಡುಗಿಯರಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು ಗುರು, ಓಪನ್ ಆಗಿ ಹೇಳ್ತೀನಿ ನಾನು. ಚಪ್ಪಲಿ ಹೊಡಿಬೇಕು ಕೆಲವೊಂದಷ್ಟು ಜನ ಹುಡುಗಿಯರಿಗೆ. ನೀ ದಂಧೆ ಮಾಡ್ಬೇಕಾದ್ರೆ ನಮ್ಮನ್ನ ನಿನ್ ಮನೆ ಬಿಟ್ಟು ಹೋಗಿ ದಂಧೆ ಮಾಡ್ರಿ, ಅದಕ್ಕೆ ಅಂತಾನೆ ಕೆಲವೊಂದು ಪ್ಲೇಸ್ಗಳಿದಾವೆ. ಅದನ್ನ ಬಿಟ್ಟು ಒಂದ್ ಒಳ್ಳೆ ಹುಡುಗ, ಫ್ಯಾಮಿಲಿ, ನಿನಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿ, ಅವನು ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ರೆಡಿ ಮಾಡ್ಕೊ ಬಂದ್ರು, ನನ್ನ ಕರ್ಕೊಂಡೋಗಿ ಈ ತರ ತಳ್ಳಿ ಸಾಯಿಸಿದ್ಯಲ್ಲ, ಇದು ಯಾವ ನ್ಯಾಯ? ಯಾರು ಒಪ್ತಾರೆ? ಇಂಥ ನನ್ನ ಮಕ್ಕಳನ್ನೆಲ್ಲ ಏನ್ ಮಾಡ್ಬೇಕು ಗೊತ್ತಾ ಗುರು? ಏನ್ ತಪ್ಪು ಮಾಡಿದಾಗ ಸ್ಪಾಟ್ ಎಲ್ಲ ನಮ್ಮನ್ನ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕಂತ ನನ್ನ ಮಕ್ಳೆಲ್ರು. ಅವಾಗ ಈ ತರ ಮಾಡಲ್ಲ. ಯಾರೋ ಒಬ್ರು ಈ ತರ ಕೆಲಸ ಮಾಡಿ ಒಬ್ಬ ವ್ಯಕ್ತಿನ ಸಾಯಿಸ್ತಾನೆ, ಆ ವ್ಯಕ್ತಿನೂ ಅಲ್ಲ ಎನ್ಕೌಂಟರ್ ಮಾಡಿ ಬಿಸಾಕ್ರಿ. ಅದನ್ನ ಬಿಟ್ಟು ಅವಳಿಗೆ 4 ಪೊಲೀಸ್ ಜೀಪ್ ಹಾಕಿ ಸೆಕ್ಯೂರಿಟಿ ಕೊಟ್ಕೊಂಡು, ಟೈಮ್ ಊಟ ತಿಂಡಿ ಕೊಟ್ಕೊಂಡು, ಅವಳನ್ನ ಕಾಯ್ಕೊಂಡು ಕೋರ್ಟ್ ಕರ್ಕೊಂಡೋಗಿ ಯಾವಣೆ ಬರ? ಏನ್ ಸ್ವತಂತ್ರ ಹೋರಾಟ ಮಾಡವಳ ಅವಳು? ಕೊಲೆ ಮಾಡಿರೋದು ಗುರು, ತಾಗ್ದು ಗುಂಡಿಗೆ ಸಾಯಿಸ್ರಿ. ಅವ್ನ ಯಾವನ ಎಕ್ಸ್ ಅಂತೆ, ಅವನ ಜೊತೆ ಸೇರ್ಕೊಂಡು ಇವಳು ಮಾಡವಳೆ. ಇಬ್ರು ಏನ್ ಸ್ವತಂತ್ರ ಹೋರಾಟಗಾರರ ಅವರು? ಏನ್ ಕರ್ಕ ಬರೋದೇನು ಪ್ಲೇಸ್ಗೆ?
4-5 ಪೊಲೀಸ್ ಜೀಪು, ಒಂದ್ 10-15 ಜನ ಪೊಲೀಸ್ನವ್ರು ಇವ್ರಿಗೆ ಸೆಕ್ಯೂರಿಟಿಗಳಿಗೆ ಮಾಡಿರೋದು ಕೊಲೆಗೆ ಅವನ ಅಮ್ಮನ ಅಲ್ಲೇ ಸ್ಪಾಟಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಗುರು. ಇಂಥ ನನ್ನ ಮಕ್ಳೆಲ್ರು ಇವತ್ತು ಹಿಂಗ್ ಮಾಡಿದಾಳೆ, ನಾಳೆ ದಿನ ಇನ್ನೊಂದಿಬ್ರನ್ನ ಮಾಡ್ತಾಳಪ್ಪ ತೆವಲ್ಗೆ. ನಿಜ ಹೇಳ್ತೀನಿ ಗುರು, ಇಂಥ ವಿಚಾರಗಳು ಬಂದಾಗ ನಿಜವಾಗ್ಲೂ ಹುಡುಗರಿಗೆ ಫಸ್ಟೇ ಮದುವೆ ಆಗಕ್ಕೆ ಹಿಂದೆ ಮುಂದೆ ನೋಡ್ತಾವ್ರೆ ಜನಗಳು. ಹೆಣ್ಣು ಸಿಗ್ತಾ ಇಲ್ಲ, ಹೆಣ್ಣು ಸಿಕ್ಕಿದ್ರು ಇವಾಗ ಮದುವೆ ಆಗಕ್ಕೆ ಭಯ ಆಗ್ಬಿಟ್ಟೈತೆ ಕೆಲವೊಂದಷ್ಟು ಜನ ಹುಡುಗರಿಗೆ. ಯಾಕೇಳಿ ಈ ತರ ಸಿಕ್ದಾವೆಲ್ಲ ಯಾವನ್ ಜೊತೆ ಇದ್ದವೋ, ಯಾವನ್ ಎಕ್ಸೋ, ಯಾವನ್ ಮದ್ವೆ ಆಗಿ ಬಿಟ್ಟಿದವಳೋ, ಎಲ್ಲಿ ಸಾಯಿಸ್ತಾಳೋ, ಮಲ್ಕೊಂಡಿರ್ಬೇಕಾದ್ರೆ ಸಾಯಿಸ್. ಮದ್ವೆ ಆಗೋದು ಗುರು, ಮದ್ವೆ ಅಂದ್ರೆ ಸಾವು ಅಂತ ಆಗ್ಬಿಟ್ಟೈತೆ ಇತ್ತೀಚೆಗೆ. ನಿಜವಾಗ್ಲು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಹುಡುಗ ಹುಡುಗಿ ಯಾರ ಪರ ವಿರೋಧ ಮಾತಾಡಲ್ಲ ಗುರು. ತಪ್ಪು ಮಾಡಿರೋದು ಯಾರಾದ್ರಾಗ್ಲಿ ಅವ್ರೆ. ಇದೇ ಏನಾದ್ರು ಒಂದು ಹುಡುಗ ತಪ್ಪು ಮಾಡಿದ್ರೆ ಇಷ್ಟೊತ್ತಿಗೆ ಅಲ್ಲೋಲ ಕಲ್ಲೋಲ ಆಗ್ಬಿಟ್ರದ್ ಗುರು ನಮ್ಮ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ. ಅಲ್ಲೋಲ ಕಲ್ಲೋಲ ಆಗ್ಬಿಟ್ರದೇ. ಇವ್ನು ಯಾವನ್ ಗುರು, ಗುಂಡಿಕ್ರಿ, ನೇಣು ಹಾಕ್ರಿ, ನಡು ಬಿದ್ದಿ ನೋಡಿರಿ, ಕಂಡವ್ರ ಮನೆ ಹೆಣ್ಣು ಮಕ್ಳ ಜೊತೆ ಆಟ ಆಡ್ತಾವ್ರೆ, ಇವರು ಜೀವದ ಜೊತೆ ಆಟ ಆಡ್ತಾವ್ರೆ, ಅವ್ರ ಫ್ಯಾಮಿಲಿ ಹೇಳೋರ್ ಕೇಳೋರ್ ಇಲ್ವಾ ಅಂತ. ಏನು ಹುಡುಗರಿಗೆ ನ್ಯಾಯ ಇಲ್ವಾ? ಹುಡುಗರ ಜೀವಕ್ಕೆ ಬೆಲೆನೇ ಇಲ್ವಾ? ಮಾತಾಡಿ ಬಂದು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕ್ರಿ. ಇಂಥ ಚಪ್ಪರ್ ನನ್ನ ಮಕ್ಳಿಂದ ಕೆಲವೊಂದಷ್ಟು ಜನ ಹುಡುಗಿಯರಿಂದ ಎಷ್ಟೋ ಮನೆಗಳು ಹಾಳಾಗಿ ಹೋಗ್ತಾ ಇದೆ ಇವಾಗ. ಸೀರಿಯಸ್ ಆಗಿ ಹೇಳ್ತೀನಿ, ಇಂಥ ಘಟನೆ ಹೆಂಗುರು ತಡ್ಕೊಳ್ಳೋದು? ಹೆಂಗ್ ನಂಬೋದಾದ್ರು ಹೆಂಗೆ ಹೇಳಿ? ಎಂಗೇಜ್ಮೆಂಟ್ ಆಗಿರೋ ಹುಡುಗ ಇನ್ನೇನು ನವೆಂಬರಲ್ಲಿ ಮದ್ವೆ ಆಗ್ಬೇಕಿತ್ತು, ತನ್ನ ಗಂಡ ಆಗ್ಬೇಕಿತ್ತು, ಅಂತವನ್ನ ಕರ್ಕೊಂಡೋಗಿ ಅಲ್ಲ ಇಷ್ಟ ಇಲ್ಲ ಅಂದ್ರೆ ಹೇಳ್ಬೋದಾಗಿತ್ತಲ್ಲ ಗುರು. ಇವ್ಳಿಗೆ ಏನ್ ಬಂದಿರೋದು ಅಂತ ನನ್ಗೆ ಅರ್ಥ ಆಯ್ತಾ ಇಲ್ವಲ್ಲ. ಯಾರೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ತಪ್ಪು ಯಾರಾದ್ರೂ ಮಾಡಿರ್ಲಿ ಗುರು, ಶಿಕ್ಷೆ ಆಗ್ಲೇಬೇಕು. ಈ ತರ ಘಟನೆಗಳು ನಡೀತಾ ಇರ್ತದೆ. ಆಮೇಲೆ ಲವ್ ಮಾಡೋ ಹುಡುಗರಿಗೂ ಅಷ್ಟೇ ಹೇಳೋದು ಗುರು, ದಯವಿಟ್ಟು ಯೋಚನೆ ಮಾಡಿ ಲವ್ ಮಾಡಿ. ಹುಡುಗಾಗ್ಲಿ ಹುಡುಗಿ ಆಗ್ಲಿ, ನಿಮ್ ಪಾರ್ಟ್ನರ್ಗೆ ಇಷ್ಟ ಇದೆ ಇಲ್ವಾ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ 2 ದಿನದ ಸೋಕಿಗೋಸ್ಕರ ಲವ್ ಮಾಡ್ಬಿಟ್ಟು 3ನೇ ದಿನ ಇನ್ನೊಬ್ಬ ಸಿಕ್ತ ಅಂತ ಕೊಲೆ ಮಾಡಕ್ಕೂ ರೆಡಿ ಆಗಿರ್ತಾರೆ ಇವಾಗ. ಆಯ್ತಾ? ಪ್ರತಿಯೊಬ್ರು ಅರೇಂಜ್ ಮ್ಯಾರೇಜ್ ಆಗ್ಲಿ ಲವ್ ಮ್ಯಾರೇಜ್ ಆಗ್ಲಿ ಹುಷಾರಾಗಿ ಮಾಡ್ರಪ್ಪ. ಆಯ್ತಾ? ಯಾವನೋ 2 ನಿಮಿಷ ಸುಖಕ್ಕೋಸ್ಕರ ಪ್ರಾಣ ಕೊಡ್ತೀನಿ, ನಿನ್ ಸಾಯ ತನಕ ಸಖತ ನೋಡ್ಕೊಂತೀನಿ, ಅರಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಕೆಲವೊಂದಷ್ಟು ಜನ. ಅಂತವ್ರ ಜೊತೆ ಹುಷಾರಾಗಿರಿ. ಆಯ್ತಾ? ಹುಡುಗರಾಗ್ಲಿ ಹುಡುಗಿರಾಗ್ಲಿ ಯಾರನ್ನೂ ನಂಬಕ್ ಹೋಗ್ಬೇಡಿ ಗುರು. ನಿಜವಾಗ್ಲೂ ಈ ಘಟನೆ ನೋಡಿ ಸಿಕ್ಕಾಬಟ್ಟೆ ಬೇಜಾರಾಯ್ತು. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ. ಈ ತರ ವಿಡಿಯೋಗಳಿಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.